ಬೆಳಗಾವಿ ನಗರದಲ್ಲಿ ಸುರಿದ ಭಾರೀ ಮಳೆಗೆ ನವೀಕರಣಗೊಂಡ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಅವಾಂತರ ಉಂಟಾಗಿದೆ. ಕಚೇರಿಯ ಮೊದಲ ಮಹಡಿಗೆ ನೀರು ನುಗ್ಗಿ ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಪರದಾಡಿದ್ರು. ಲೆಕ್ಕಪತ್ರ, ಕಂಪ್ಯೂಟರ್ ವಿಭಾಗ ಸೇರಿದಂತೆ ಹಲವು ಭಾಗಗಳಲ್ಲಿ ನೀರು ತುಂಬಿಕೊಂಡಿದ್ದು, ಕೆಲ ಸಿಬ್ಬಂದಿ ನೀರಿನಲ್ಲೇ ಕುಳಿತು ಕೆಲಸ ಮಾಡುವ ಪರಿಸ್ಥಿತಿ ಎದುರಾಯಿತು. ಕಳೆದ 1 ವರ್ಷದಿಂದ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಈ ಕಟ್ಟಡ ನವೀಕರಣಗೊಂಡಿದ್ರು. ಛಾವಣಿ ಸೋರಿಕೆಯಿಂದ ಈ ಸಮಸ್ಯೆ ಉಂಟಾಗಿದೆ ಎನ್ನುವ ಆರೋಪ ಕೇಳಿಬಂದಿದೆ. ಒಟ್ನಲ್ಲಿ ಒಂದೇ ಮಳೆಗೆ ಕಚೇರಿಯ ಸ್ಥಿತಿ ಹದಗೆಟ್ಟಿದ್ದು, ಕಳಪೆ ಕಾಮಗಾರಿ ಬಗ್ಗೆ ಪ್ರಶ್ನೆಗಳು ಎದ್ದಿವೆ. ಬಿರುಗಾಳಿ ಮಳೆಗೆ ಅಲೆಮಾರಿ ಕುಟುಂಬಗಳು ಬೆಚ್ಚಿಬಿದ್ದಿವೆ. ಹಾವೇರಿ ನಗರದ ಹೊರವಲಯದಲ್ಲಿರುವ ಅಲೆಮಾರಿ ಕುಟುಂಬದ ಗುಡಿಸಲುಗಳು ಹಾರಿ ಹೋಗಿವೆ. 4ಕ್ಕೂ ಅಧಿಕ ಗುಡಿಸಲಿಗೆ ಹಾನಿಯಾಗಿದ್ದು, ಅಲೆಮಾರಿ ಕುಟುಂಬಗಳು ಕಣ್ಣೀರಾಕಿವೆ. ಇನ್ನೊಂದು ಕಡೆ ಧಾರಾಕಾರ ಮಳೆಗೆ ಸಂತೆಯಲ್ಲಿದ್ದ ತರಕಾರಿ ಕೊಚ್ಚಿ ಹೋಗಿದೆ. ಬದನೆಕಾಯಿ, ಟೊಮ್ಯಾಟೊ, ಆಲೂಗಡ್ಡೆ ಸೇರಿ ಹಲವು ತರಕಾರಿ ನೀರಿನಲ್ಲಿ ಜಲಾವೃತವಾಗಿದೆ. ಮತ್ತೊಂದು ಕಡೆ ಸಂತೆಗೆ ಬಂದ ಜನರು ಮನೆಗೆ ಹೋಗಲು ಪರದಾಡಿದ್ದಾರೆ. ಎತ್ತ ಹುಬ್ಬಳ್ಳಿಯಲ್ಲೂ ಗಾಳಿ ಮಳೆಗೆ 10 ಕುಟುಂಬಗಳು ಬೀದಿಗೆ ಬಿದ್ದಿವೆ. ಹುಬ್ಬಳ್ಳಿಯ ಬ್ಯಾಹಟ್ಟಿ ಗ್ರಾಮದ ಜಗದೀಶ ನಗರದಲ್ಲಿ ಹರಣ ಶಿಕಾರಿಗಳ ಸುಮಾರು 10 ಶೆಡ್ಗಳು ಕಿತ್ತು ಹೋಗಿವೆ. ಕೆಲವರಿಗೆ ಸಣ್ಣಪುಟ್ಟ ಗಾಯವಾಗಿದ್ದು, ಜಾನುವಾರುಗಳಿಗೂ ಮಳೆಯ ಎಫೆಕ್ಟ್ ತಟ್ಟಿದೆ. ಇನ್ನು ಗ್ರಾಮದ ಬಹುತೇಕ ಮನೆಗಳಿಗೆ ಮಳೆ ನೀರು ನುಗ್ಗಿದ್ದು, ಕೈಯಲ್ಲಿ ಬಕೆಟ್ ಹಿಡಿದು ಜನ ನೀರು ಹೊರಹಾಕ್ತಿರುವ ದೃಶ್ಯ ಸಾಮಾನ್ಯವಾಗಿತ್ತು. ಜೊತೆಗೆ ವರುಣನ ಆರ್ಭಟಕ್ಕೆ ಡಬಲ್ ಪೋಲ್ ಟಿಸಿ ಧರೆಗುರುಳಿದ್ದು, ಜನರಲ್ಲಿ ಆತಂಕ ಹೆಚ್ಚಾಗಿದೆ. ಬೇಸಿಗೆ ಆರಂಭವಾಗ್ತಿದ್ದಂತೆ ವಿಜಯಪುರ ಜಿಲ್ಲೆಯಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಭೀಮಾ ನದಿ ತೀರದ ಚಡಚಣ ತಾಲೂಕಿನ ಗ್ರಾಮಗಳಲ್ಲಿ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಕೊರತೆಯಾಗಿದೆ. ಹೀಗಾಗಿ ನಾರಾಯಣಪುರ ಎಡದಂಡೆ ಕಾಲುವೆ ಮುಖಾಂತರ ನೀರು ಹರಿಸುವಂತೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಪ್ರತಿಭಟನೆ ನಡೆಸಿದೆ. ಕೆಬಿಜೆಎನ್ ಝುಳಕಿ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಕಚೇರಿ ಎದುರು ಪ್ರತಿಭಟನೆ ಮಾಡಲಾಯಿತು. ಇನ್ನು ಏಪ್ರಿಲ್ 12ರ ನಂತರ ನೀರು ಬಿಡದೆ ಹೋದರೆ ಉಗ್ರ ಹೋರಾಟ ಮಾಡಲಾಗುವುದು ಎನ್ನುವ ಎಚ್ಚರಿಕೆಯನ್ನ ನೀಡಲಾಯಿತು. ರಾಣೆಬೆನ್ನೂರು ತಾಲೂಕಿನಲ್ಲಿ 3200 ವರ್ಷಗಳ ಹಿಂದಿನ ಆದಿಮಾನವರ ಸಮಾಧಿ ಪತ್ತೆಯಾಗಿದೆ. ತಾಲೂಕಿನ ಬಸಲಿಕಟ್ಟಿ ತಾಂಡಾದ ಬಳಿ ಸಮಾಧಿ ಕಾಣಿಸಿದ್ದು, 3200 ವರ್ಷಗಳ ಹಿಂದಿನ ಆದಿಮಾನವರ ಸಮಾಧಿ ಅಂತ ಗೊತ್ತಾಗಿದ್ದು, ಮರು ಅನ್ವೇಷಣೆ ಆರಂಭವಾಗಿದೆ. ಇತಿಹಾಸ ಸಂಶೋಧಕ ಪ್ರಮೋದ್ ನಲವಾಗಲು ಸ್ಥಳ ಗುರುತಿಸಿದ್ದಾರೆ. ಈ ಪ್ರದೇಶದಲ್ಲಿ ಸಿಕ್ಕ ಸಮಾಧಿಗಳು ಮೆಗಾಲಿಥಿಕ್ ಸಂಸ್ಕೃತಿಗೆ ಸೇರಿದವು ಅಂತ ಹೇಳಲಾಗ್ತಿದೆ. ಅಲ್ಲದೆ ಕಲ್ಲಿನ ರಚನೆಗಳು ಪತ್ತೆಯಾಗಿದ್ದು, ಇವು ಆ ಭಾಗದ ಪ್ರಾಚೀನ ಮಾನವ ವಾಸಸ್ಥಳವನ್ನು ಸೂಚಿಸ್ತಾ ಇವೆ. ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಖೇರ್ಡಾಬಿ ಗ್ರಾಮದಲ್ಲಿ ವ್ಯಸನಮುಕ್ತ ಅಭಿಯಾನ ಗಮನ ಸೆಳೀತಾ ಇದೆ. ಪೂಜ್ಯ ಶಿವಲಿಂಗ ಮಹಾಸ್ವಾಮಿಗಳು ಜೋಳಿಗೆ ಹಿಡಿದು ಭಿಕ್ಷೆ ಬೇಡುವ ಮೂಲಕ ಗ್ರಾಮಸ್ಥರನ್ನ ದುಶ್ಚಟಗಳಿಂದ ದೂರ ಮಾಡುವ ವಿಶಿಷ್ಟ ಜಾಗೃತಿ ಕಾರ್ಯ ಕೈಗೊಂಡಿದ್ದಾರೆ. ಹಣ ಅಥವಾ ಒಡವೆಗಳ ಬದಲು ಬೀಡಿ, ಸಿಗರೇಟ್, ತಂಬಾಕು ಹಾಗೂ ಸಾರಾಯಿ ಪ್ಯಾಕೆಟ್ಗಳನ್ನು ಜೋಳಿಗೆಗೆ ಹಾಕುವಂತೆ ಮನವಿ ಮಾಡಿ ವ್ಯಸನ ವಿರೋಧಿ ಸಂದೇಶ ನೀಡಿದ್ದಾರೆ. ಈ ವೇಳೆ 20ಕ್ಕೂ ಹೆಚ್ಚು ಗ್ರಾಮಸ್ಥರು ಗುಟ್ಕಾ, ಪಾನ್ ಮಸಾಲ ಹಾಕಿ ಇನ್ಮುಂದೆ ದುಶ್ಚಟಗಳನ್ನು ತ್ಯಜಿಸುವುದಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಇದರೊಂದಿಗೆ ಗ್ರಾಮವನ್ನ ವ್ಯಸನ ಮುಕ್ತ ಮಾಡುವ ಪ್ರಯತ್ನಕ್ಕೆ ಜನರಿಂದ ಉತ್ತಮ ಸ್ಪಂದನೆ ಸಿಕ್ಕಿದೆ. ಕಳೆದ ವಾರ ಸುರಿದ ಬಿರುಗಾಳಿ ಸಹಿತ ಆಲಿಕಲ್ಲು ಮಳೆಯಿಂದ ರೈತನೋರ್ವನ ಪಪಾಯ ಬೆಳೆ ಸಂಪೂರ್ಣವಾಗಿ ನಾಶವಾಗಿದೆ. ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಸಿದ್ದನಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಮಮತಾ ನರಸಿಂಹಮೂರ್ತಿಯವರಿಗೆ ಸೇರಿದ ಸುಮಾರು 7 ಎಕರೆ ಜಮೀನಿನಲ್ಲಿ ಬೆಳೆದಿದ್ದ ಪಪಾಯ ಬೆಳೆ ಬಿರುಗಾಳಿ ಮತ್ತು ಆಲಿಕಲ್ಲು ಮಳೆಗೆ ತತ್ತರಿಸಿ ಸಂಪೂರ್ಣ ಹಾನಿಗೊಳಗಾಗಿದೆ. ಸುಮಾರು 5 ತಿಂಗಳ ಹಿಂದೆ ಈ ಜಮೀನಿನಲ್ಲಿ ಪಪಾಯ ಬೆಳೆ ನಾಟಿ ಮಾಡಲಾಗಿತ್ತು. ಉತ್ತಮ ಬೆಳೆ ಪಡೆಯುವ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಅಕಾಲಿಕ ಮಳೆಯಿಂದ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ. ಆಂಬ್ಯುಲೆನ್ಸ್ನಲ್ಲಿ ಬಂದು ಸ್ಟ್ರೆಚರ್ ಬೆಡ್ ಮೇಲೆ ಮಲಗಿ ಪರೀಕ್ಷೆ ಬರೆದ ವಿದ್ಯಾರ್ಥಿನಿಗೆ ಕೆಜಿಎಫ್ ಎಸ್ಪಿ ಶಿವಾಂಶು ರಜಪೂತ್ ಅಭಿನಂದನೆ ಸಲ್ಲಿಸಿದ್ದಾರೆ. ಕೋಲಾರ ಜಿಲ್ಲೆ ಕೆಜಿಎಫ್ ತಾಲೂಕು ಚಿನ್ನನಾಗನಹಳ್ಳಿ ಗ್ರಾಮದ ಕುಸುಮ ಅಪಘಾತವಾಗಿ ಕಾಲು ಮುರಿದು ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ರು. ಆದರೆ ಎದೆಗುಂದದೆ ಪರೀಕ್ಷಾ ಕೊಠಡಿಗೆ ಬಂದು ಎಸ್ಎಸ್ಎಲ್ಸಿ ಪರೀಕ್ಷೆ ಎದುರಿಸಿದ್ಲು. ಇದೀಗ ವಿದ್ಯಾರ್ಥಿನಿ ಕುಸುಮ ಮನೆಗೆ ತೆರಳಿದ ಪೊಲೀಸ್ ಅಧಿಕಾರಿಗಳು ವಿದ್ಯಾರ್ಥಿನಿ ಬದ್ಧತೆ ಹಾಗೂ ಗಟ್ಟಿತನಕ್ಕೆ ಅಭಿನಂದನೆ ಸಲ್ಲಿಸಿ ಆರ್ಥಿಕ ನೆರವು ನೀಡಿದ್ದಾರೆ. ಅತಿವೃಷ್ಟಿ ಹಾಗೂ ಅನಾವೃಷ್ಟಿಯಿಂದ ಬೆಳೆ ಹಾಳಾದ ರೈತರಿಂದ ಬೆಳೆ ವಿಮೆ ಕಟ್ಟಿಸಿಕೊಂಡ ಕಂಪನಿಗಳು ಈಗ ಪರಿಹಾರ ನೀಡದೆ ಕಣ್ಣಾಮುಚ್ಚಾಲೆ ಆಡ್ತಿವೆ. ಇದರಿಂದ ರೊಚ್ಚಿಗೆದ್ದ ರೈತರು ನಿನ್ನೆ ಚಿತ್ರದುರ್ಗ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದ್ರು. ಕೃಷಿ ಇಲಾಖೆ ಹಾಗೂ ಜಿಲ್ಲಾಡಳಿತ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು. ಬೆಳೆ ವಿಮೆ ಕಟ್ಟಿಸಿಕೊಂಡ ಕಂಪನಿಗಳು ರೈತರ ಬೆಳೆ ನಷ್ಟವಾದರೆ ಪರಿಹಾರ ಕೊಡ್ತಾ ಇಲ್ಲ. ಇನ್ನು ಕೆಲವೆಡೆ ಅವೈಜ್ಞಾನಿಕವಾಗಿ ಕೆಲ ರೈತರಿಗೆ ಮಾತ್ರ ಬೆಳೆ ಪರಿಹಾರ ನೀಡುತ್ತಿದ್ದಾರೆ. ಇದನ್ನ ಹಲವು ಬಾರಿ ಅಧಿಕಾರಿಗಳು ಹಾಗೂ ಜಿಲ್ಲಾಡಳಿತದ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲ ಅಂತ ಕಿಡಿಕಾರಿದ್ರು.
ತಗ್ಗು ಅಗೆದು ತಿಂಗಳಾದ್ರೂ ಯುಜಿಡಿ ಕಾಮಗಾರಿ ಮಾತ್ರ ಆರಂಭವಾಗಿಲ್ಲ. 2 ದಿನದಲ್ಲಿ ಕಾಮಗಾರಿ ಆರಂಭಿಸ್ತೀವಿ ಅಂತ ಹೇಳಿ ತಿಂಗಳಾದ್ರೂ ಕಾಮಗಾರಿ ಆರಂಭಿಸದೆ ಗುತ್ತಿಗೆದಾರ ನಾಪತ್ತೆಯಾಗಿದ್ದಾರೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ನಗರದ 15ನೇ ವಾರ್ಡ್ನ ಹೊಸ ಅಮರಾವತಿ ಬಡಾವಣೆಯಲ್ಲಿ ಘಟನೆಯಾಗಿದೆ. ಅತ್ತ ಕಾಮಗಾರಿಯೂ ಇಲ್ಲ, ಇತ್ತ ತೆಗೆದಿರೋ ತೆಗ್ಗು ಗುಂಡಿಗಳನ್ನ ಮುಚ್ಚದ ಹಿನ್ನೆಲೆ ಜನ ಪರದಾಟ ನಡೆಸುತ್ತಿದ್ದಾರೆ. ಚರಂಡಿಗಾಗಿ ಮನೆ ಮುಂದೆ ಮಾರುದ್ದ ತಗ್ಗು ಅಗೆದು ಕಾಮಗಾರಿ ಆರಂಭಿಸದೆ ನಾಪತ್ತೆಯಾಗಿರೋ ಲ್ಯಾಂಡ್ ಆರ್ಮಿಯ ಗುತ್ತಿಗೆದಾರನ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ.